ಗೆಳೆಯರೇ, ಕುತೂಹಲ ಜಗತ್ತಿಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಲೈಕ್ ಮಾಡಿ. ನಾಗರಿಕತೆಯ ಕಾಲಕ್ಕೂ ಮೊದಲೇ ಮನುಷ್ಯನೊಂದಿಗೆ ತನ್ನ ಅನುಬಂಧವನ್ನು ಬೆಸೆದುಕೊಂಡಿದ್ದು ಬೆಕ್ಕು. ಯಾವುದಾದರೂ ಒಳ್ಳೆಯ ಕೆಲಸಕ್ಕೆ ಅಂತ ಹೊರಟು ನಿಂತಾಗ ಬೆಕ್ಕು ಕಾಣಿಸಿಕೊಂಡರೆ ಅಥವಾ ಬೆಕ್ಕು ನಮ್ಮ ದಾರಿಗೆ ಅಡ್ಡ ಬಂದರೆ ಅಪಶಕುನ ಅಂತ ಹೇಳ್ತೀವಿ. ಕೊಂಚ ಹೊತ್ತು ಸುಮ್ಮನೆ ನಿಂತು ಮತ್ತೆ ಹೊರಡ್ತೇವೆ. ಆ ಬೆಕ್ಕು ಅಂದರೆ ಅಪಶಕುನ ಅನ್ನೋದು ಅನಾದಿ ಕಾಲದಿಂದ ಇರೋ ಒಂದು ನಂಬಿಕೆ. ಆದರೆ ಒಂದಷ್ಟು ದೇಶಗಳಲ್ಲಿ ಬೆಕ್ಕು ಎಂದರೆ ದೇವರು. ಅದ್ಯಾವುದೋ ದೇಶ ಯಾಕೆ, ನಮ್ಮ ಭಾರತದಲ್ಲಿ, ಅದು ನಮ್ಮ ಕರ್ನಾಟಕದ ಒಂದು ಗ್ರಾಮದಲ್ಲಿ ಬೆಕ್ಕಿಗೆ ದೇವಸ್ಥಾನ ನಿರ್ಮಿಸಿ ಪೂಜಿಸಲಾಗುತ್ತಿದೆ. ಹಾಗೆ ಬೆಕ್ಕು ಅಲ್ಲಿನ ಸುತ್ತಮುತ್ತಲಿನ ಗ್ರಾಮಗಳ ದೇವತೆಯೂ ಹೌದು. ಹಾಗಾದರೆ ಬೆಕ್ಕಿನ ಕುರಿತಾಗಿ ಇರೋ ಆ ದಂತಕಥೆಯಾದರೂ ಏನು? ಹಾಗೆ ಬೆಕ್ಕಿನ ನಡೆಗಳು ಯಾವ ಶಕುನಗಳನ್ನು ಹೇಳುತ್ತವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಗೆಳೆಯರೆ. ಸ್ನೇಹಿತರೆ, ನೀವು ಬೆಕ್ಕು ಅಳೋದನ್ನು ಕೇಳಿದ್ದೀರಾ? ಬೆಕ್ಕು ಅಳುತ್ತಿದ್ದರೆ ಸಾವಿನ ಸುದ್ದಿ ಬರುತ್ತದೆ ಅಂತ ಹಿರಿಯರು ಹೇಳುತ್ತಾರೆ. ಅದರಲ್ಲಿ ಮುಖ್ಯವಾಗಿ ಕುಟುಂಬದಲ್ಲೇ ಸಾವು ಸಂಭವಿಸುತ್ತದೆ ಅಂತ. ಅದರ ಮುನ್ಸೂಚನೆಯಾಗಿ ಬೆಕ್ಕು ಅಳುತ್ತದೆ ಅಂತ ಹೇಳ್ತಾರೆ. ಬೆಕ್ಕು ಮಾತ್ರ ಅಲ್ಲ, ನಾಯಿ, ಹಸು ಮೊದಲಾದ ಸಾಕು ಪ್ರಾಣಿಗಳಿಗೆ ಮುಂದಾಗುವ ಒಳಿತು ಕೆಡುಕುಗಳ ಬಗ್ಗೆ ಅವುಗಳಿಗೆ ಮೊದಲೇ ತಿಳಿದಿರುತ್ತದೆ. ಅದನ್ನು ಅವುಗಳು ತಮ್ಮ ಚಟುವಟಿಕೆಯ ಧ್ವನಿಯ ಮೂಲಕ ತಿಳಿಸುತ್ತವೆ ಎಂಬುದು ಅನಾದಿ ಕಾಲದಿಂದಲೂ ಬಂದಿರುವಂತಹ ನಂಬಿಕೆ. ಹಾಗಾಗಿ ಮನೆಯಲ್ಲಿ, ಕುಟುಂಬದಲ್ಲಿ ಸಾವು ಸಂಭವಿಸುತ್ತದೆ ಎಂದಾಗ ಬೆಕ್ಕು ಅಳುವುದರ ಮೂಲಕ ಸೂಚನೆ ನೀಡುತ್ತದೆ ಅಂತ ಹೇಳಲಾಗುತ್ತದೆ. ಗೆಳೆಯರೇ, ಬೆಕ್ಕು ಮಲಗಿರುವ ವ್ಯಕ್ತಿಯ ಕಾಲನ್ನು ಮೂಸಿದರೆ ಅವನು ಕೆಲವೇ ದಿನಗಳಲ್ಲಿ ಅನಾರೋಗ್ಯಕ್ಕೆ ತುತ್ತಾಗುತ್ತಾನೆ ಎಂಬ ನಂಬಿಕೆ ಇದೆ. ಅದರಲ್ಲೂ ಕಪ್ಪು ಬೆಕ್ಕು ಅನಿಷ್ಟ ಅಂತ ಹೇಳಲಾಗುತ್ತದೆ. ಆ ಕಪ್ಪು ಬೆಕ್ಕು ನಮ್ಮ ದಾರಿಗೆ ಅಡ್ಡಲಾಗಿ ಸಾಗಿದರೆ ಅದನ್ನು ಅಪಶಕುನ ಅಂತ ಹೇಳಲಾಗುತ್ತದೆ. ಹಾಗೆ ಕನಸಲ್ಲಿ ಬೆಕ್ಕು ಬಂದರೆ ಅದು ನಷ್ಟದ ಸೂಚನೆ ಅಂತ ಹೇಳಲಾಗುತ್ತದೆ. ಬೆಕ್ಕು ರಾಹುವಿನ ವಾಹನ ಅಂತ ಹೇಳ್ತಾರೆ. ರಾಹು ಹಾನಿಯನ್ನು ಉಂಟು ಮಾಡುವ ಗ್ರಹ ಎಂಬುದು ನಂಬಿಕೆ. ಹೀಗಾಗಿ ಅವನ ವಾಹನವಾದ ಬೆಕ್ಕು ಅಡ್ಡ ಬಂದರೆ ಕೂಡ ಹಾನಿ ಉಂಟಾಗುತ್ತದೆ ಅಂತ ಭಾವಿಸಲಾಗುತ್ತದೆ. ಇನ್ನು ಕೆಲವು ಮೂಲಗಳು ಹೇಳೋ ಪ್ರಕಾರ ಲಕ್ಷ್ಮಿಯ ಸ್ವರೂಪಗಳಲ್ಲಿ ಒಂದಾದ ದರಿದ್ರ ಲಕ್ಷ್ಮಿಯ ವಾಹನ ಅನ್ನೋ ನಂಬಿಕೆ ಇದೆ. ಇನ್ನು ಬೆಕ್ಕನ್ನು ಕನಸಲ್ಲಿ ನೋಡಿದರೂ ಕೂಡ ಅಪಶಕುನ ಅಂತ ಪರಿಗಣಿಸಲಾಗುತ್ತೆ. ಬೆಕ್ಕುಗಳು ಜಗಳ ಆಡೋದನ್ನು ನೋಡಿದ್ರೆ ಅಪಶಕುನ, ಮನೆಯಲ್ಲಿ ಕಲಹಗಳು ಸಂಭವಿಸುತ್ತವೆ ಎಂದು ಹೇಳಲಾಗುತ್ತದೆ. ಹಾಗೆ ಮಲಗಿರುವ ಬೆಕ್ಕುಗಳನ್ನು ನೋಡಿದರೆ ಅಪಶಕುನವಂತೆ. ನಾವು ಇವುಗಳ ಹಿನ್ನೆಲೆ ನೋಡುವುದಾದರೆ ವಿಷಕಾರಿ ಪ್ರಾಣಿಗಳನ್ನು ತಿಂದು ಜೀರ್ಣಿಸಿಕೊಳ್ಳುವ ಶಕ್ತಿ ಬೆಕ್ಕಿಗಿದೆ. ಹೀಗಾಗಿ ಅವುಗಳ ರೋಮಗಳಲ್ಲೂ ಕೂಡ ನಂಜಿರುತ್ತದೆ. ಅವುಗಳು ಯಾವುದೇ ರೂಪದಲ್ಲಿ ಮನುಷ್ಯನ ದೇಹ ಸೇರಿದರೆ ವಿವಿಧ ರೋಗಗಳಿಗೆ ತುತ್ತಾಗುವ ಸಾಧ್ಯತೆಗಳಿರುತ್ತದೆ. ಇನ್ನು ಬೆಕ್ಕಿನ ಕಣ್ಣುಗಳು ಕತ್ತಲಲ್ಲಿ ಕೂಡ ಬೆಳ್ಳಿ ಚುಕ್ಕಿಗಳಂತೆ ಹೊಳೆಯುತ್ತಿರುತ್ತವೆ. ಈ ಮಿನುಗುವಿಕೆಯಿಂದ ಅಂದಿನ ಕಾಲದಲ್ಲಿ ಸಾರಿಗೆಗಾಗಿ ಬಳಸುತ್ತಿದ್ದ ಕುದುರೆಗಳು, ಎತ್ತುಗಳು ಭಯಭೀತಗೊಂಡು ದಿಕ್ಕೆಟ್ಟು ಓಡುತ್ತಿದ್ದವು. ಇದರಿಂದ ಹಾನಿ ಉಂಟಾಗುತ್ತಿತ್ತು. ಈ ಕಾರಣದಿಂದಲೂ ಬೆಕ್ಕುಗಳನ್ನು ಅಪಶಕುನ ಎಂದು ಪರಿಗಣಿಸಿರಬಹುದು. ಹಾಗಂತ ಬೆಕ್ಕುಗಳು ಕೇವಲ ಅಪಶಕುನ ಮಾತ್ರವಲ್ಲ, ಶುಭಶಕುನಗಳೂ ಕೂಡ ಇವೆ. ಪ್ರಪಂಚದ ಕೆಲವೊಂದು ದೇಶಗಳಲ್ಲಿ ಬೆಕ್ಕನ್ನು ಪೂಜಿಸಲಾಗುತ್ತದೆ. ಬ್ರಿಟನ್ನಲ್ಲಿ ಕಪ್ಪು ಬೆಕ್ಕನ್ನು ಶುಭ ಸಂಕೇತವನ್ನಾಗಿ ಭಾವಿಸಲಾಗುತ್ತೆ. ಅಲ್ಲಿ ಮದುವೆ ದಿನ ಕಪ್ಪು ಬೆಕ್ಕನ್ನು ವಧುವಿಗೆ ಕಾಣಿಕೆಯಾಗಿ ನೀಡುವುದು ಶುಭ ಸೂಚಕ ಅಂತ ಪರಿಗಣಿಸಲಾಗುತ್ತದೆ. ಇನ್ನು ಫ್ರಾನ್ಸ್ನಲ್ಲಿ ಕಪ್ಪು ಬೆಕ್ಕಿಗೆ ಊಟ ಹಾಕುವ ಅವಕಾಶ ಸಿಕ್ಕರೆ ಅದನ್ನು ಅದೃಷ್ಟ ಅಂತ ಭಾವಿಸಲಾಗುತ್ತದೆ. ಹಾಗೆ ಜಪಾನ್ನಲ್ಲಿ ಬೆಕ್ಕು ಒಂದು ಲಕ್ಕಿ ಚಾರ್ಮ್. ಅಲ್ಲಿ ಬೆಕ್ಕನ್ನು ಸಂಪತ್ತು ಹಾಗೂ ಐಶ್ವರ್ಯದ ರೂಪ ಅಂತ ಪರಿಗಣಿಸಲಾಗುತ್ತದೆ. ಹಾಗೂ ಬೆಕ್ಕು ದುಷ್ಟಶಕ್ತಿಗಳನ್ನು ದೂರ ಮಾಡುತ್ತೆ ಅನ್ನೋ ನಂಬಿಕೆ ಕೂಡ ಜಪಾನ್ನಲ್ಲಿದೆ. ಹಿಂದೆ ಅಮೆರಿಕದಲ್ಲಿ ಕೂಡ ಕಪ್ಪು ಬೆಕ್ಕನ್ನು ಅತ್ಯಂತ ವಿಶೇಷ ಅಂತ ಪರಿಗಣಿಸಲಾಗುತ್ತಿತ್ತು. ಆ ಬೆಕ್ಕಿಗೆ ಹಾನಿ ಮಾಡಿದವರನ್ನು ಶಿಕ್ಷಿಸಲಾಗುತ್ತಿತ್ತು. ಹಾಗೂ ಈಜಿಪ್ಟ್ನಲ್ಲಿ ಬೆಕ್ಕುಗಳಿಗೆ ಸಂಬಂಧಿಸಿದ ಮಮ್ಮಿಗಳೂ ಸಹ ಸಿಕ್ಕಿವೆ.
ಸ್ಕಾಟ್ಲೆಂಡ್ನಲ್ಲಿ ಬೆಕ್ಕು ಮನೆಗೆ ಪ್ರವೇಶಿಸಿದರೆ ಐಶ್ವರ್ಯ ಬರುತ್ತೆ ಅಂತ ಭಾವಿಸುತ್ತಾರೆ. ಹಾಗೆ ನಾರ್ವೆಯಲ್ಲೂ ಕೂಡ ಬೆಕ್ಕು ಶುಭಸೂಚಕವಾಗಿ ಪರಿಗಣಿಸಲ್ಪಡುತ್ತಿದೆ. ಅಲ್ಲಿನ ಪುರಾಣ ಕಥೆಗಳಲ್ಲಿ ಫಿಜಾ ಅನ್ನೋ ಪ್ರೀತಿಯ ದೇವತೆಯ ರಥವನ್ನು ಎಳೆಯೋದು ಬೆಕ್ಕುಗಳಂತೆ. ಹೀಗಾಗಿ ಬೆಕ್ಕುಗಳು ಪ್ರೀತಿಯ ಪ್ರತಿರೂಪ. ಸ್ನೇಹಿತರೆ, ಭಾರತದಲ್ಲಿ ಅದರಲ್ಲೂ ನಮ್ಮ ಕರ್ನಾಟಕದಲ್ಲೂ ಕೂಡ ಒಂದು ಗ್ರಾಮದ ಗ್ರಾಮದೇವತೆ ಬೆಕ್ಕು. ಹೌದು, ಸಕ್ಕರೆ ನಾಡು ಮಂಡ್ಯದ ಒಂದು ಗ್ರಾಮದಲ್ಲಿ ಬೆಕ್ಕಿಗೆ ದೇವಾಲಯ ಕಟ್ಟಿ ಪೂಜಿಸಲಾಗುತ್ತಿದೆ. ಮಂಡ್ಯದಿಂದ ಸರಿಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವ ಮದ್ದೂರು ತಾಲೂಕಿನ ಬೆಕ್ಕಳಲೆ ಅಥವಾ ಬೆಕ್ಕನಿಲೆ ಎಂಬ ಗ್ರಾಮದಲ್ಲಿ ಬೆಕ್ಕಿನ ದೇವಾಲಯವಿದೆ. ಇಲ್ಲಿ ಬೆಕ್ಕನ್ನು ಮಂಗಮ್ಮ ಎಂಬ ಹೆಸರಿನಲ್ಲಿ ಆರಾಧಿಸಲಾಗುತ್ತದೆ. ಹಾಗೆ ಈ ಪದ್ಧತಿ ಸಾವಿರಾರು ವರ್ಷದಿಂದ ನಡೆದು ಬಂದಿದೆ. ಇಲ್ಲಿ ಏನೇ ಶುಭ ಕಾರ್ಯವಿರಲಿ ಆ ಮಂಗಮ್ಮನಿಗೆ ಮೊದಲು ಪೂಜೆಯನ್ನು ಸಲ್ಲಿಸಿ ಆಶೀರ್ವಾದ ಪಡೆಯಲಾಗುತ್ತದೆ. ಹಾಗೆ ಈ ಗ್ರಾಮ ಹಾಗೂ ಸುತ್ತಮುತ್ತಲಿನ ಊರಿನಲ್ಲಿ ಬೆಕ್ಕು ಗ್ರಾಮದೇವತೆ ಮಾತ್ರವಲ್ಲ, ಬೆಕ್ಕನ್ನು ಕಂಡರೆ ಶುಭಶಕುನ ಅಂತ ಭಾವಿಸಲಾಗುತ್ತದೆ. ಹಾಗೆ ಬೆಕ್ಕನ್ನು ಹಿಂಸಿಸುವವರನ್ನು ಶಿಕ್ಷಿಸಲಾಗುತ್ತದೆ. ಸ್ನೇಹಿತರೆ, ಬೆಕ್ಕಿನ ಎಲ್ಲ ಚಟುವಟಿಕೆಗಳು ಅಶುಭವಲ್ಲ. ಈ ಬೆಕ್ಕಿನ ಕೆಲವೊಂದು ನಡವಳಿಕೆಗಳನ್ನು ಶುಭ ಎಂದು ಪರಿಗಣಿಸಲಾಗುತ್ತದೆ. ಬೆಕ್ಕು ತನ್ನ ಮರಿಗಳ ಜೊತೆ ಸಾಗುತ್ತಿರುವುದನ್ನು ಕಂಡರೆ ಶುಭ ಅಂತ ಹೇಳಲಾಗುತ್ತದೆ. ಹಾಗೂ ದೀಪಾವಳಿ ಸಂದರ್ಭದಲ್ಲಿ ಬೆಕ್ಕು ಮನೆಗೆ ಬಂದರೆ, ಮಲ ವಿಸರ್ಜನೆ ಮಾಡಿದರೆ ಶುಭ ಎಂದು ಹೇಳಲಾಗುತ್ತದೆ. ಹಾಗೆ ಹೆಣ್ಣು ಬೆಕ್ಕು ತಾನಾಗೆ ಮನೆಗೆ ಬಂದರೆ ಅವಿವಾಹಿತರಿಗೆ ಮದುವೆ ಮಾಡಿಸೋಕೆ ಬಂದಿದೆ ಹೇಳಲಾಗುತ್ತದೆ. ಇನ್ನು ಸಂಪೂರ್ಣವಾಗಿ ಬಿಳಿ ಬಣ್ಣ ಇರುವ ಬೆಕ್ಕನ್ನು ಕಂಡರೆ ಅದು ಶುಭವಂತೆ. ಇದು ಮನೆ ಪ್ರವೇಶಿಸಿದರೆ ಮನೆಯಲ್ಲಿ ಇರುವ ಎಲ್ಲ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಶಾಂತಿ ಸಮೃದ್ಧಿ ನೆಲೆಸುತ್ತದೆ ಅಂತ ಶಕುನಶಾಸ್ತ್ರದಲ್ಲಿ ಹೇಳುತ್ತವೆ. ಇನ್ನು ಮುಂಜಾನೆ ಹೊತ್ತಿನಲ್ಲಿ ಬೆಕ್ಕನ್ನು ಕಂಡರೆ ಅದು ಮನೆಗೆ ಅತಿಥಿ ಆಗಮನದ ಸೂಚನೆ ಅಂತ ಹೇಳಲಾಗುತ್ತದೆ. ಹಾಗೂ ವಿದ್ಯಾರ್ಥಿ ಬೆಳ್ಳಂಬೆಳಗ್ಗೆ ಬೆಕ್ಕನ್ನು ನೋಡಿದರೆ ಅವರಿಗೆ ತಮ್ಮ ಕಲಿಕೆಯಲ್ಲಿ ಯಶಸ್ಸು ಸಿಗುತ್ತೆ ಅಂತ ಹೇಳಲಾಗುತ್ತದೆ. ಸ್ನೇಹಿತರೆ, ಇವು ಬೆಕ್ಕಿನ ಶಕುನದ ಕುರಿತಾದಂತಹ ಮಾಹಿತಿಗಳು. ಸ್ನೇಹಿತರೆ, ಈ ವಿಡಿಯೋ ಹಾಗೆ ಈ ಬೆಕ್ಕಿನ ಶಕುನದ ಬಗ್ಗೆ ನಿಮಗೆ ಮಾಹಿತಿ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಥ್ಯಾಂಕ್ ಯು.